ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಹೇಗಿಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸ್ಪೆಷಲ್ ಏನಪ್ಪ ಅಂತಾರೆ, ನೀವು ಆಲ್ರೆಡಿ ನೋಡಿರ್ತೀರ ಟೈಟಲ್ ಕಮ್ಮಿದು. ಇವತ್ತು ನಾವು ತಂದಿದ್ದೀವಿ DJI ಡ್ರೋನ್. ಹೆಂಗಿದೆ ಇದು? ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಈ ಬ್ಲಾಗ್ ಮಾಡ್ತಾ ಇರೋದು. ಇದು ಮಾಡಲ್ ಯಾವುದಪ್ಪ ಅಂದರೆ DJI Mini 2 SE. ಇದು ಕ್ಲೈಮೋರ್ ಕಾಂಬೋ. ಇದು ಫುಲ್ ಬಂಡಲ್ ಸೆಟ್. ಇದು ಇದರಲ್ಲಿ ಇಷ್ಟು ಐಟಮ್ಸ್ ಬರುತ್ತೆ. ಇದರಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ನೋಡೋಣ. ಮತ್ತು ಆದರೆ ಅಪ್ಲೈ ಮಾಡಿನೂ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರಿ. ಇವಾಗ ಓಪನ್ ಮಾಡೋದು ಬನ್ನಿ. ಇದು ಓಪನ್ ಮಾಡ್ತಾ ಇದ್ದೀವಿ. ನನಗೆ ಡ್ರೋನ್ದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ಇದು ನಾನು ಫಸ್ಟ್ ಟೈಮೇ ಓಡಿಸ್ತಾ ಇರೋದೇ ಆರಿಸ್ತಾ ಇರೋದು. ಎಕ್ಸ್ಪೀರಿಯನ್ಸ್ ನಾನು ಇವಾಗ ಕಲಿಬೇಕು. ಏನು ಆ ಥರ ಎಕ್ಸ್ಪೀರಿಯನ್ಸ್ ಓದ್ತಿದ್ದೀನಿ ಹಂಗೆಲ್ಲ ಏನು ಸೀನ್ ಇಲ್ಲ ಇದರಲ್ಲಿ. ನನಗೆ ಯೂಸ್ ಮಾಡ್ತಾ ಕಲ್ತ್ಕೊಂಡ್ಬಿಡ್ತೀನಿ. ಇದರಲ್ಲಿ ಫಸ್ಟು ಮೇಯ್ನಾಗಿ ಬರೋದೇ ಈ ಬ್ಯಾಗು. ಈ ಬ್ಯಾಗಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬ್ಯಾಗ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಸರ್ಕಾರ ಮಾಡೋದು ಕ್ವಾಲಿಟಿ, ಫಿನಿಶಿಂಗ್ ಸೂಪರ್ ಆಗಿದೆ. ಮತ್ತು ಇದು ವಾಟರ್ ಪ್ರೂಫ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಹಿಂದೆಗಡೆ ಒಂದು ಕೂಡ ವಿದ್ಯುತ್ ಬಂದಿದೆ. ಇದು ಚೆನ್ನಾಗಿದೆ. ಓಪನ್ ಮಾಡುವ. ಓಪನ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಏನೇನು ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಚಿಕ್ಕ ಐಟಮ್ ಇದೆ. ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇದು ಬಂದು ಡ್ರೋನ್ ಪ್ರೊಪೆಲ್ಲರ್. 3 ಸೆಟ್ ಇದೆ. 3 ಸೆಟ್ ಬಂದಿದೆ. ಇದೊಂದು ಸ್ಕ್ರೂ ಡ್ರೈವರ್ ಪ್ರೊಪೆಲ್ಲರ್ ತೆಗೆಯೋದಕ್ಕೋಸ್ಕರ. ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಒಂದು ಬರುತ್ತೆ. ಡ್ರೋನಿಂದ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇದು ಟೈಪ್ ಸಿ ಟು ಮೈಕ್ರೋ. ಇದು ಬಂದು USB ಟು ಟೈಪ್ ಸಿ ಕೊಟ್ಟವ್ರೆ. ಇದು ನನ್ನ ಗೊತ್ತಂಗೆ RC ರಿಮೋಟ್ ಚಾರ್ಜ್ ಮಾಡೋದಕ್ಕೋಸ್ಕರ ಅದು ಬಂದಿದೆ. ಅದು ಕೊಟ್ಟಿರೋದು ಇದು. ನೆಕ್ಸ್ಟು ಇದು ಬಂದು ಬ್ಯಾಟ್ರಿ ಹಬ್ಬು ವಿತ್ ಬ್ಯಾಟ್ರಿ. ಇದು DJI ಬ್ಯಾಟ್ರಿ ವಿತ್ 2 ಬ್ಯಾಟ್ರಿ ಎಕ್ಸ್ಟ್ರಾ. ಇದರಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ರೇಟ್ ಇದೆ ಇದು ಆನ್ ಮಾಡಿದ್ರೆ ಇಲ್ಲಿ HD ಬಟನ್ ಇದೆಯಲ್ಲ, ಈ ಬಟನ್ ಆನ್ ಮಾಡಿದ್ರೆ ಚಾರ್ಜ್ ಎಷ್ಟಿದೆ ಅಂತ ತೋರಿಸುತ್ತೆ. ಇವಾಗ ಐ ಥಿಂಕ್ 0 ಚಾರ್ಜಿಂಗ್ ಇದೆ. ಚಾರ್ಜಿಂಗ್ ಇಲ್ಲ ಇದರಲ್ಲಿ. ಇನ್ನೊಂದು ಬ್ಯಾಟ್ರಿ ಮಿಕ್ಸ್ ಆಗಿದೆ ಅಂತ ಅನ್ಕೊಬಿಟ್ರೆ ಇನ್ನೊಂದು ಬ್ಯಾಟ್ರಿ ಡ್ರೋನ್ ಒಳಗೆ ಬರುತ್ತೆ ಅಷ್ಟೇ. ಮತ್ತು ಇದು ನೆಕ್ಸ್ಟು RC ರಿಮೋಟ್, ಡ್ರೋನ್ ರಿಮೋಟು, RC ಕಂಟ್ರೋಲ್ದು. ಕ್ವಾಲಿಟಿ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಗುರು, ಸೀರಿಯಸ್ ಆಗಿ. DJI ಎಷ್ಟು ಸಕ್ಕತ್ತಾಗಿದೆ ಅಲ್ವಾ. ಮತ್ತು ಇದು ಜಾಯ್ಸ್ಟಿಕ್ಕು ಇಲ್ಲಿ ಬರುತ್ತೆ. ಇದನ್ನು ತೆಗೆದು ಇಲ್ಲಿ ಹಾಕಬೇಕು. ಇದ್ರದ್ದು ಮುಂದೆ ನಿಮ್ಗೆ ತೋರಿಸ್ತೀನಿ ನಾನು ಫ್ಲೈ ಮಾಡ್ಬೇಕಾದ್ರೆ. ಅಂದರೆ ಯಾವ ಥರ ಮೇಲೆ ಕಂಟ್ರೋಲಿಂಗ್ದು ಅದ್ರದ್ದು ಇದೆಲ್ಲ ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಇದು ಜಸ್ಟ್ ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ ಏನೇನು ಬರುತ್ತೆ ಅಂತ ನೋಡೋಣ. ಫೈನಲಿ ಡ್ರೋನ್ ಇದೇ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೋಸ್ಕರನೇ ಇಷ್ಟು ದಿನ ಕಾದಿದ್ದು. ಇದು ಒಂಥರ ನನಗೆ ಡ್ರೀಮೇ ಅಂತ ಅಂದ್ಕೊಳ್ಳಿ. ತುಂಬ ದಿವಸದಿಂದ ವೆಯ್ಟ್ ಮಾಡಿದೆ ಡ್ರೋನ್ ತೊಗೋಬೇಕು ಅಂತ. ಫೈನಲಿ ಇವತ್ತು ನನಗೆ ಇದೊಂದು ರೀಚ್ ಆಗಿದೆ. ಇದು ಆ್ಯಕ್ಚುಲಿ ದುಬೈಯಿಂದ ಬಂದಿರೋಂಥದ್ದು. ದುಬೈಯಲ್ಲಿ ಅಂದರೆ ನಮ್ಮ ಭಾವ ಫ್ರೆಂಡು ದುಬೈ ಟ್ರಿಪ್ ಹೋಗಿದ್ರು. ಅಲ್ಲಿಂದ ಇದನ್ನು ತಗೊಂಡ್ಬಂದು ಕೊಟ್ಟರು ನನಗೆ. ಫೈನಲಿ ಹೆಂಗೋ ಪ್ರೈಸ್ ಬಂದಿದೆ. ಮತ್ತು ಪ್ರೈಸ್ ಇದೆಲ್ಲ ಹೇಳ್ತೀನಿ ಮುಂದೆ ನಿಮಗೆ. ಪ್ರೈಸ್ ಅಂತ ಪ್ರೈಸು ಎಷ್ಟಾಯಿತು ಅದನ್ನು ಏನು ಅಂತಂದ್ಬಿಟ್ಟು ನೋಡಿ. ಡ್ರೋನ್ ಪರವಾಗಿಲ್ಲ, ಎಷ್ಟು ಸ್ಮಾರ್ಟ್ ಆಗಿದೆ ನೋಡಿ. ಇಷ್ಟೇ ಒಂದು ಇರ್ತದೆ. ಕ್ವಾಲಿಟಿ ಸೂಪರ್ ಆಗಿದೆ. ಇದಕ್ಕೊಂದು ಬ್ಯಾಟ್ರಿ ಬಂದ್ಬಿಟ್ಟಿದೆ. ಇದು ಮಾಡಿದ್ರೆ ಈಗ ಇಷ್ಟೇ ಸೈಡ್ ಗಿಡನ ಇಲ್ಲಿ ಟೇಪ್ ಕೂಡ ಹಾಕಬೇಕಾಗಿದೆ.
ಪ್ರೊಫೈಲರ್ಗೆ ಟೇಪ್ ರಿಮೂವ್ ಮಾಡವ. ಮತ್ತು ಇದು ಕ್ಯಾಮ್ರಾ ಪ್ರೊಟೆಕ್ಟರ್, ಇದು ಆನ್ ಮಾಡಬೇಡಿ ಫಸ್ಟೇ, ಇದು ರಿಮೂವ್ ಮಾಡಿನೇ ಆನ್ ಮಾಡಬೇಕು ನೀವು. ಓಪನ್ ಮಾಡ್ತೀನಿ ನೋಡಿ, ಅಷ್ಟೇ ಈಸಿ. ಇದು ಹಿಂಗೆ ರೊಟೇಟ್ ಆಗುತ್ತೆ, ಬರುತ್ತೆ. ಇಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಇಲ್ಲಿ ಏನಂದರೆ ಟೈಪ್ ಸಿ ಕೇಬಲ್ ಇದು. ಇದಕ್ಕೆ ಇನ್ನೊಂದು SD ಕಾರ್ಡು, ಮೆಮೊರಿ ಕಾರ್ಡ್ ಹಾಕ್ಬೋದು. ಇಲ್ಲಿ ಮೆಮೊರಿ ಕಾರ್ಡ್ ಹಾಕಿದ್ರೆ ನಿಮಗೆ ಸ್ವಲ್ಪ ಫೀಚರ್ಸ್ ಜಾಸ್ತಿ ಬರುತ್ತೆ, ಆಪ್ಷನ್ಸು. ಇದು ನಿಮ್ಗೆ ಮುಂದೆ ತೋರಿಸ್ತೀನಿ ಫೀಚರು. ಅದಕ್ಕಿಷ್ಟೇ ಇದನ್ನು ಈ ಥರ ರಿಮೂವ್ ಮಾಡೋದು ನೋಡಿ, ಸ್ವಲ್ಪ ಹೊರ ಫೀಲ್ ಆಗುತ್ತೆ. ಇದನ್ನು ರಿಮೂವ್ ಮಾಡಿ ಇಷ್ಟೇ. ಸ್ಮಾರ್ಟ್ ಆಗಿದೆ ಇದು, ಇಷ್ಟೇ ಒಂದೇ ಕೈ, ತುಂಬ ಚೆನ್ನಾಗಿದೆ. ಇಷ್ಟು ಈ ಬಾಕ್ಸಲ್ಲಿ ಬರುತ್ತೆ. ಎಲ್ಲೂ ಅಡಾಪ್ಟರ್ ಎಲ್ಲ ಕೊಡಲ್ಲ. ಇದನ್ನು ರಿಮೋಟು ಚಾರ್ಜ್ ಮಾಡಬೇಕು ಅಂತಂದರೆ ನಾರ್ಮಲ್ ಈ ಕೇಬಲ್ ಕೊಟ್ಟಿದ್ದಾರೆ ಟೈಪ್ ಸಿ ಟು USB. ಇದನ್ನು ತೆಗ್ದು ಇಲ್ಲಿ ನಾರ್ಮಲ್ ಒಂದು ಅಡಾಪ್ಟರ್ ಇರ್ತಲ್ಲ ಫೋನ್ ಚಾರ್ಜರು, ಅದರಲ್ಲಿ ಹಾಕೋಬೇಕು. ಇದೇನಿಲ್ಲ ಇದರಲ್ಲಿ ಡ್ರೋನಲ್ಲಿ ಮೇನ್ ಇದೆ, ಇದು ಮೊಬೈಲ್ ಹೋಲ್ಡರ್. ಆ್ಯಕ್ಚುಲಿ ಇದು ಮೊಬೈಲ್ ಹಾಕೋಬೋದು. ಇಲ್ಲಿ ಲೈಟ್ನಿಂಗ್ ಕೇಬಲ್ಲು ಇದೆ. ಆ್ಯಕ್ಚುಲಿ ಐಫೋನ್ ಯೂಸ್ ಮಾಡೋದು ನಾನು ಅದೇ ಅಂದ್ಕೊಂಡ್ಲೆ, ಅದು ಬಂದಿಲ್ವಲ್ಲ ಅಂತ. ಬಟ್ ಇಲ್ಲೇನಂದರೆ ಲೈಟ್ನಿಂಗ್, ಇದು ಟೈಪ್ ಸಿ ಟು ಲೈಟ್ನಿಂಗ್ ಕೇಬಲ್ಲು. ಇದು ಬೇಕಾದ್ರೆ ನಾವು ರಿಮೂವ್ ಮಾಡ್ಕೋಬೋದು, ಅದಾದ್ಮೇಲೆ ಮಾಡೋಣ. ಸದ್ಯಕ್ಕೆ ನೋಡಿ, ಮೊಬೈಲ್ ಹೋಲ್ಡ್ ಮಾಡೋದು ಈ ಥರ. ಮೊಬೈಲ್ ಈ ಥರ ಹೋಲ್ಡ್ ಮಾಡಿದ್ರೆ ರೆಡಿ. ಈಗ ಸ್ಟಿಕ್ಕು ಜಾಸ್ತಿ ಹಾಕೊಂಡ್ಬಿಟ್ರೆ ಇನ್ನೇನೂ ಇಲ್ಲ, ಮಸ್ತಾಗಿ ಆಟ ಆಡ್ಕೊಂಡ್ಬಿಡ್ಬೋದು. ಚೆನ್ನಾಗಿದೆ ಅಲ್ವಾ? ಇಷ್ಟು ಸ್ನೇಹಿತರೆ, ಇದು ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ತಗೊಳಕ್ಕೆ ಹೋದರೆ ಪರ್ಚೇಸ್ ಮಾಡ್ತೀನಿ ಅಂತಂದರೆ 65,000 ಆಗುತ್ತೆ ಫುಲ್ ಕಾಂಬೋ ಸೆಟ್ಟು. ಇದು ದುಬೈಯಲ್ಲಿ ಆ್ಯಕ್ಚುಲಿ 38,000 ಚೇಂಜ್ ಬರುತ್ತೆ. ಇಲ್ಲಿಂದ ಮನಿ ಎಕ್ಸ್ಚೇಂಜ್ ಅದೆಲ್ಲ ಸೇರಿದ್ರೆ ಒಂದು 41ವರೆಗೂ ಹೋಗುತ್ತೆ ಇದು ಪ್ರೈಸು. 41 ಟೋಟಲ್ ಆಗುತ್ತೆ ಇದು ನಮ್ಮ ಇಂಡಿಯಾಗೆ ತಗೊಂಬರ್ಬೇಕು ಅಂತಂದರೆ ದುಬೈಯಿಂದ. ಈ ಕಾಸ್ಟ್ ನನಗೆ ಗೊತ್ತಿದೆ. ಇದು ನೋಡೋದು ಬನ್ನಿ, ಆಚೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಹೆಂಗೆ ಆರುತ್ತೆ, ಯಾವ ಥರ ಏನು ಅಂತ ನಿಮ್ಗೆ ತೋರಿಸ್ತೀನಿ ಮುಂದೆ. ಬನ್ನಿ ಹೋಗುವ. ಸ್ನೇಹಿತರೆ ಬಂದಿದ್ದೀನಿ, ಎಲ್ಲ ಸೆಟಪ್ ಆಗಿದೆ. ಇದು ಒಂಚೂರು ರಿಜಿಸ್ಟ್ರೇಷನು ಅದು ಇದು ಮಾಡಬೇಕು, ಮಾಡಿದ್ದೀನಿ ಇವಾಗ. ನೋಡಿ ಡ್ರೋನ್ ಇಲ್ಲಿದೆ, ಇಲ್ಲಿದೆ ಡ್ರೋನ್. ಇವಾಗ ಇಲ್ಲಿಂದ ಟೇಕ್ ಆಫ್ ಮಾಡಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ಮಾಡಿದ್ದೀನಿ. ಇವಾಗ ಯಾವ ಥರ ಟೇಕ್ ಆಫ್ ಮಾಡೋದಂತ ತೋರಿಸ್ತೀನಿ. ಇಲ್ಲೊಂದು ಬಟನ್ ಇದೆ, ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಟೇಕ್ ಆಫ್ ಆಗುತ್ತೆ. ನೋಡಿ ಫಿಲ್ಟರ್ಗೆ ಮೇಲ್ ಮಾಡಿದ್ರೆ ಮೇಲೆ ಹೋಗುತ್ತೆ. ನೋಡಿ ಕೆಳಗೆ ಮಾಡಿದ್ರೆ ಕೆಳಗೆ ಬರುತ್ತೆ. ಈ ಕಡೆ ಲೆಫ್ಟಿಗೆ ತಿರುಗಿಸಿದ್ರೆ ಕ್ಯಾಮ್ರಾ ಅದು ಡ್ರೋನ್ ರೊಟೇಟ್ ಆಗುತ್ತೆ. ಈ ಕಡೆ ತಿರುಗಿಸಿದ್ರೆ ಹಿಂಗೆ ರೊಟೇಟ್ ಆಗುತ್ತೆ. ಇದು ಬಂದು ಹಿಂದೆ ಮುಂದೆ ಮುಂದೆ ಕ್ಯಾಮ್ರಾ ಆ್ಯಂಗಲ್ಲು ಯಾವ ಕಡೆಯಿಂದ ಇದೆ ಆ ಕಡೆಯಿಂದ ಮುಂದೆ ಹಿಂದೆ ಹೋಗುತ್ತದು. ನೋಡಿ ಫ್ರಂಟ್ ಮಾಡಿದ್ರೆ ಫ್ರಂಟ್ ಬರುತ್ತೆ, ಹಿಂದೆ ಹೋದರೆ ಹಿಂದೆ ಬರುತ್ತೆ. ನಿಂತಿದ್ದ ಜಾಗದಲ್ಲಿ ತಿರುಗಿಸ್ಬೇಕು ಅಂತಂದರೆ ಈಗ ಇದು ಲೆಫ್ಟು ರೈಟು ಅಥವಾ ಹೋಗುತ್ತೆ. ಅಷ್ಟೇ, ಟೇಕ್ ಆಫ್ ಮಾಡಿದ್ರೆ ಲ್ಯಾಂಡ್ ಆಗುತ್ತೆ. ನೋಡಿ ಇಲ್ಲಿ ಲ್ಯಾಂಡ್ ಆಯ್ತು. ಇವಾಗ ಅದಾಗದೆ ಆಟೋಮೆಟಿಕ್ ಲ್ಯಾಂಡ್ ಆಗುತ್ತೆ, ಆಫ್ ಆಗುತ್ತೆ ಅದೆಲ್ಲ. ಇಷ್ಟೇ ಇರೋದು. ಇವಾಗ ನೆಕ್ಸ್ಟ್ ನಿಮಗೆ ಡ್ರೋನ್ ಶಾಟ್ಗಳು ತೋರಿಸ್ತೀನಿ, ನೋಡ್ತಾ ಇರಿ. ಇವಾಗ ನೆಕ್ಸ್ಟ್ ನಿಮಗೆ ಡ್ರೋನ್ ಶಾಟ್ಗಳು ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ.
ತೋರಿಸ್ತೀನಿ ಡ್ರೋನ್ ಶಾಟ್ಗಳು ಹೆಂಗಿತ್ತು ಸರಿ ಹೇಳಿ ನಮಗೆ. ಮತ್ತು ಇಲ್ಲಿ ಆ್ಯಕ್ಚುಲಿ ಅಷ್ಟು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗ್ತಲ್ಲ, ಯಾಕಂತಂದರೆ ಇದೆಲ್ಲ ಈಗಲ್ಸ್ ಅದೇ ಗರುಡಗಳು ತುಂಬ ಇದೆ, ಬಂದು ಒಂದು ಅದು ಕುತ್ತೋದಕ್ಕೆ ಬರ್ತಿದೆ, ಆಗ್ತಲ್ಲ ಮೇಲ್ಗಡೆ ಬಿಡೋದಕ್ಕೆ. ಸ್ವಲ್ಪ ಓಪನ್ ಜಾಗ ನೋಡಿ ಅಲ್ಲೆಲ್ಲರೂ ಫ್ಯೂಚರ್ಸ್ ಕರೆಕ್ಟಾಗಿ ಇವಾಗ ಏನು ಅಷ್ಟೊಂದು ಹೇಳಿಲ್ಲ ನಾನು, ಫ್ಯೂಚರ್ಸ್ ಏನೇನು ಬರುತ್ತೆ ಯಾವ್ಯಾವ ಥರ ಇದೆ ಅಂದ್ಬಿಟ್ಟು ನಾನು ಕ್ಲಿಯರಾಗಿ ನಿಮಗೆ ಬೇರೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇದು ಸದ್ಯಕ್ಕೆ ಸುಮ್ಮನೆ ಒಂದು ಟ್ರಯಲ್ ನೋಡೋಣ ಅಂದ್ಬಿಟ್ಟು ಮಾಡಿದಷ್ಟೇ. ನೋಡೋಣ ನೆಕ್ಸ್ಟು ಹೆಂಗಿರುತ್ತೆ ಯಾವ ಥರ ಅಂದ್ಬಿಟ್ಟು ತೋರಿಸ್ತೀನಿ. ಬ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿಬಿಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸಿ ಯು, ಟಾಟಾ, ಬಾಯ್ ಬಾಯ್.